ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ಡೈಲಿ ವ್ಲಾಗ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಟೀನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಮನೆ ಕಟ್ತಾಯಿದ್ದೀವಿ ಊರೊಳಗಡೆ. ಸೊ ಅದಕ್ಕೋಸ್ಕರ ಅಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರಿಗೆ ಟೀ ಕಾಫಿ ಎಲ್ಲ ಕೊಡಬೇಕಲ್ಲ, ಅದಕ್ಕೋಸ್ಕರ ಟೀ ರೆಡಿ ಮಾಡ್ತಾಯಿದ್ದೆ. ಸೊ ಇವತ್ತಿನ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ತೋಟದ ಮನೇಲಿದ್ದೀನಿ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಸೋಮವಾರ, ನಾನು ಬಂದಿದ್ದು ಭಾನುವಾರ ಇಲ್ಲಿಗೆ. ತಲಕಾಡಿಂದ ಇಲ್ಲಿಗೆ ಬಂದೆ. ಅಮ್ಮ ಮನೆಯಲ್ಲೂ 2.5 ತಿಂಗಳಿದ್ದೆ ಅಲ್ವಾ. ಸೊ ಇವಾಗ ಊರಿಗೆ ಬಂದಿದ್ದೀನಿ. ನಾವಿರೋ ತೋಟದ ಮನೇಲಿ. ಊರಲ್ಲಿ ಈಗ ಮನೆ ಕಟ್ತಾ ಇದ್ದೀವಿ. ಅದಕ್ಕೆ ಇವತ್ತು ಬೇಸ್ಮೆಂಟ್ ಎಲ್ಲ ಆಗಿತ್ತು ಆಲ್ಮೋಸ್ಟ್ 1 ಮಂತಿಂದಾನೆ. ಬಟ್ ಇವತ್ತು ಬಾಗಿಲು ನಿಲ್ಲಿಸಿದ್ದಾಯಿತು. ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನು ಡೈಲಿ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ನನ್ನ ಡೈಲಿ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವ್ಲಾಗ್ಸ್ಗಳನ್ನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇದ್ದರಿಂದ ವ್ಲಾಗ್ಸ್ಗಳೇನು ಶೇರ್ ಮಾಡೋದಕ್ಕಾಗಿಲ್ಲ. ಮತ್ತು ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿರಲಿಲ್ಲ. ಯಾಕಂದರೆ 5:30 ಆಗಿತ್ತು ಎದ್ದಾಗ. ಅಲ್ಲಿವರೆಗೂ ಯಾಕಂದರೆ ನಾನು ನಿನ್ನೆ ತಲಕಾಡಿಂದ ಇಲ್ಲಿವರೆಗೂ ಟ್ರಾವೆಲ್ ಮಾಡಬೇಕು ಅಂದರೆ 180 ಕಿಲೋಮೀಟರ್ಸ್ ಆಗುತ್ತೆ ಅನಿಸುತ್ತೆ. 4 to 5 hours ಆಗುತ್ತೆ ಕಾರಲ್ಲಿ ಬರಬೇಕಾದ್ರೆ. ಜರ್ನಿ ಮಾಡಿ ತುಂಬ ಸುಸ್ತಾಗಿತ್ತು ಆಲ್ಮೋಸ್ಟು. ಅದ್ರ ಹಿಂದಿನ ದಿನ ಶನಿವಾರ ಅಲ್ಲಿ ಅಪ್ಪ ಅವ್ರದ್ದು ತಿಂಗಳು ತಿಥಿ ಇತ್ತು. ಸೊ 7ನೇ ತಿಂಗಳದು ಅದು ಮುಗಿಸ್ಕೊಂಡು ಮತ್ತು ಭಾನುವಾರ ಇಲ್ಲಿಗೆ ಬಂದೆ. ಇವತ್ತು ಸೋಮವಾರ. ಇಲ್ಲೂ ಕೆಲಸಗಳಿತ್ತು, ಸಾಕಷ್ಟು ಕೆಲಸಗಳಿತ್ತು. ಎಲ್ಲ ಮುಗೀತು, ಎಲ್ಲ ಒಳ್ಳೆ ರೀತಿಯಲ್ಲೇ ಮುಗೀತು ಅಂತ ಹೇಳ್ಬೋದು. ಪಾಪು ಮಲ್ಕೊಂಡಿದ್ದಾಳೆ. ನಾವು ತಿಂಡಿ ಏನು ಮಾಡಿರಲಿಲ್ಲ. ಬಂದು ಚಿತ್ರಾನ್ನ ಮಾಡಿ ಇವಾಗ ತಿಂದು ಟೈಮ್ ಇವಾಗ 12:30 ಆಗಿದೆ. ಸೊ ಇವಾಗ ಟೀ ಕಾಫಿ ಎಲ್ಲ ಮಾಡಿ ಇಟ್ಟಿದ್ದೀನಿ. ಈಗ ಮನೆಯಲ್ಲಿ ಮಾಡ್ತಾ ಇದ್ದಾರಲ್ಲ, ಸೊ ಮನೆ ಕಟ್ತಾ ಇದ್ದಾರಲ್ಲ, ಅಲ್ಲಿಗೂ ಟೀ ಕಾಫಿ ಎಲ್ಲ ಕೊಡ್ತಾ ಇರಬೇಕು. ಸೊ ಅದಕ್ಕೋಸ್ಕರ ಒಂದು ಫ್ಲಾಸ್ಕಲ್ಲಿ ಟೀ ಕಾಫಿ ಮಾಡಿಬಿಟ್ಟು ಇಟ್ಬಿಟ್ರೆ ಅಲ್ಲಿಗೆ 2 times ಆಗುತ್ತೆ. ಅವ್ರು ಕುಡ್ಕೋತಾರೆ. ಮತ್ತು ಇನ್ನು ಈವ್ನಿಂಗ್ ಟೈಮ್ಗೆ ಒಂದು ಟೈಮ್ ಕೊಟ್ಟು ಕಳಿಸಿದ್ರೆ ಮುಗೀತು. ಸೊ ನೀರಿನ ವ್ಯವಸ್ಥೆ ಕೂಡ ಅಲ್ಲೇ ಮಾಡಿದ್ದಾರೆ. ತಂದು 2 ಬಾಟ್ಲ್ ಇಟ್ಬಿಟ್ರೆ ಅವ್ರು ಕುಡ್ಕೋತಾರೆ. ಇವಾಗ ಸಾಂಬಾರು ರೆಡಿ ಮಾಡಬೇಕು. ಬೇಳೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ತರಕಾರಿ ದಂಟಿದೆ. ಸೊ ದಂಟು ಬೇಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅಡುಗೆ ಮಾಡಬೇಕು. ಸ್ವಲ್ಪ ಪಾತ್ರೆ ತೊಳಿಬೇಕು. ಸೊ ಇಲ್ಲಿ ತುಂಬ ಚಳಿ ಇದೆ. ಥಂಡಿ ಅಂದರೆ ಥಂಡಿ ಗಾಳಿ. ಅದಕ್ಕೋಸ್ಕರ ನೋಡಿ ಬೆಳಗ್ಗೆ ಟೈಮ್ ಹೆಂಗೋ ಕವರ್ ಆಗುತ್ತೆ. ಯಾಕಂದರೆ ಬಿಸಿಲು ಇರುತ್ತೆ ನೋಡಿ. ಇಲ್ಲಿ ಬಿಸಿಲು ಪರವಾಗಿಲ್ಲ. ಗೋಧಿ ಎಲ್ಲ ತೊಳಿಬೇಕು. ಸೊ ಇವಾಗ ಗೋಧಿ ತೊಳೆದು ಹಾಕೋಣ ಅಂದ್ಕೊಂಡಿದ್ದೀನಿ. ಇವಾಗ ಗೋಧಿ ತೊಳೆದು ಹಾಕ್ಬಿಟ್ರೆ ಬಿಸಿಲು ಚೆನ್ನಾಗಿದೆಯಲ್ಲ, ಒಣಗಿಬಿಡುತ್ತೆ. ಸೊ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಅಂತ. ಮತ್ತು ಮನೆಯದು ಕಿಟಕಿ ಎಲ್ಲ ತೋರಿಸ್ತೀನಿ ರೀ. ಸೊ ಇದು ಮೇಯ್ನ್ ಹಾಲ್ದಿದು. ಸೊ ದೊಡ್ಡ ಕಿಟಕಿ, 4 ಕಿಟಕಿ ಒಟ್ಟಿನಲ್ಲಿ. ಸೊ 4 ಏನೋ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ 1 ಕಿಟಕಿಲಿ 4 ಭಾಗ ಇದೆ. ಸೊ ಇಲ್ಲೆಲ್ಲ ಸಪ್ರೇಟು ಕಿಟಕಿಗಳಿದೆ, ಬಾಗಿಲಿದೆ, ಅಡುಗೆ ಮನೆದು, ಸೊ ದೇವ್ರ ಮನೆದು, ಎಲ್ಲದಕ್ಕೂ ಮರದ್ದೆಲ್ಲ ನೈಟು ತೊಗೊಬಂದು ಬಣ್ಣ ಎಲ್ಲ ಹೊಡೆದು ಒಂದೊಂದು ಕೋಟ್ ಬಣ್ಣ ಹೊಡೆದಿದ್ದಾರೆ. ಸೊ ಕೆಲಸಗಳು ನಡೀತಾ ಇದೆ. ಇವಾಗ ಹೋಗಿ ಫಸ್ಟ್ ಪಾತ್ರೆ ತೊಳೆದ್ಬಿಟ್ಟು ಕಸ ಗುಡಿಸಿ ಆಮೇಲೆ ನಾನು ಅಡುಗೆ ಮಾಡ್ತೀನಿ. ವ್ಲಾಗ್ಸ್ ಹಿಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ನನ್ನ ಹಸ್ಬೆಂಡ್ ಇವಾಗ ಊರೊಳಗಡೆ ಹೋಗ್ತಾ ಇದ್ದಾರೆ. ನಾವು ಮನೆ ಕಟ್ತಾ ಇರೋದು ಊರೊಳಗಡೆನೆ, ಆರ್ನಹಳ್ಳಿಲಿ. ಇವಾಗ ಅಲ್ಲಿ ನಾವು ಗುತ್ತಿಗೆ ಒಪ್ಪಿಸ್ಬಿಟ್ಟಿದ್ದೀವಿ ಮನೆ ಕಟ್ಟೋದಕ್ಕೆ. ನಾವೇನಿದ್ರು ಮೆಟೀರಿಯಲ್ ಮಾತ್ರ ಆ ಟೈಮಿಗೆ ಕರೆಕ್ಟಾಗಿ ಕೊಡಬೇಕು. ಇವತ್ತು ಕೆಲಸದವ್ರು ಬಂದಿದ್ರು ಅನ್ನೋ ಕಾರಣಕ್ಕೋಸ್ಕರ ಟೀ ತೊಗೊಂಡು ಹೋಗ್ತಾ ಇದ್ದಾರೆ. ಮತ್ತು ಮೆಟೀರಿಯಲ್ ಏನಾದ್ರು ಬೇಕಾ ಅನ್ನೋ ಕಾರಣಕ್ಕೋಸ್ಕರ ಕೇಳೋದಕ್ಕೆ ಹೋಗ್ತಾ ಇದ್ದಾರೆ ಕೆಲಸ ಯಾವ ರೀತಿ ನಡೀತಿದೆ ಅಂತ. ನಾನು ಅಷ್ಟರಲ್ಲಿ ಪಾಪು ಮಲ್ಕೊಂಡಿದ್ದು. ಆ ಟೈಮಲ್ಲಿ ನಾನು
ಎಲ್ಲ ಕೆಲಸ ಮುಗಿಸ್ಕೋಬೇಕಲ್ವಾ. ಅತ್ತೆ ಅವರೆಲ್ಲರೂ ಕೂಡ ಕಂತೆ ಕಟ್ಟೋದಕ್ಕೆ ಹೋಗಿದ್ದರು, ರಾಗಿ ಕಂತೆ ಕಟ್ಟೋದಕ್ಕೆ. ರಾಗಿ ಮಿಷಿನ್ ಬಂದಿತ್ತು, ಕುಯ್ಯೋದೆಲ್ಲ ರಾಗಿ ಮಿಷಿನ್ ಕುಯ್ದಿದೆ. ಏನಿದ್ರು ಸ್ವಲ್ಪ ಹಸಿ ಇದ್ದಿದ್ದ ಕಾರಣ, ಕೆಲವೊಂದು ಬಾಕೊಂಡಿರೋ ಕಾರಣ ಅವೆಲ್ಲವನ್ನು ಕೂಡ ಕೈಯಲ್ಲೇ ಕುಯ್ಬೇಕಂತೆ. ನನಗೂ ಕೂಡ ಇದೆಲ್ಲ ಹೊಸದು, ನನಗೂ ಕೂಡ ಗೊತ್ತಿಲ್ಲ. ಸೊ ನಾನು ಕೂಡ ಹೋಗಿ ನೋಡಿಕೊಂಡು ಬಂದೆ. ಪಾಪು ಮಲಗಿರೋ ಕಾರಣ ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು, ಅವಳು ಯಾವಾಗ ಎದ್ದೇಳ್ತಾಳೋ ಆ ಟೈಮಲ್ಲಿ ಅವಳನ್ನು ಕೂಡ ನೋಡ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ರಿಲ್ಯಾಕ್ಸು ಮಾಡ್ಕೋಬೇಕು, ಯಾಕಂದರೆ ಹೆವಿ ಕೆಲಸಗಳು ಮಾಡೋದಕ್ಕಾಗಲ್ಲ, ಯಾಕಂದರೆ ಬ್ಯಾಕ್ ಪೇಯ್ನ್ ಇರೋ ಕಾರಣ. ಆದಷ್ಟು ಕೆಲಸಗಳನ್ನ ಮುಗಿಸ್ಕೊಳ್ಳೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ತೋಟದ ಕೆಲಸ ಅಂದಮೇಲೆ ನಾವು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡ್ಕೋತಾ ಹೋಗಬೇಕು, ಯಾಕಂದರೆ ಪಾಪು ಇರ್ತಾಳೆ. ನಾವು ಒಳಗಡೆ ನೋಡಿಕೊಂಡು ಅವಳನ್ನು ಈಚೆ ಬಿಟ್ಬಿಟ್ಟು ಕೆಲಸ ಮಾಡಿಕೊಂಡ್ರೆ ಅದು ಸರಿ ಹೋಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೇಗ ಬೇಗ ಕೆಲಸ ಮುಗಿಸ್ದೆ. ಅಷ್ಟರಲ್ಲಿ ಪಾಪು ಕೂಡ ಎದ್ಲು. ಮತ್ತು ಇದ್ರ ಜೊತೆಗೆ ನಾವು ಇವತ್ತು ಬಾಗಿಲು ನಿಲ್ಲಿಸಿದ್ವಿ ಸೋಮವಾರ. ಸೊ ಆ ವಿಡಿಯೋನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ.
ಫ್ರೆಂಡ್ಸ್, ಇವಾಗ ಸೋಮವಾರ ಇಲ್ಲಿ ಸಂತೆ ನಡೆಯುತ್ತೆ ಆರ್ನಳ್ಳಿಯಲ್ಲಿ. ಸಂತೆಗೆ ಸ್ವಲ್ಪ ತರಕಾರಿ ಎಲ್ಲ ತರೋದಿತ್ತು, ತುಂಬ ದಿನ ಆಗಿತ್ತಲ್ಲ, ಸೊ ಅದಕ್ಕೋಸ್ಕರ ಇವಾಗ ಸಂತೆಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 4:15 ಆಗಿದೆ. ಇವಾಗ ಆರ್ನಳ್ಳಿಗೆ ಹೋಗ್ತಾ ಇದ್ದೀವಿ ತರಕಾರಿ ತೊಗೊಬಂದು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಬಾಯ್ ಬಾಯ್. Close till I get up. Time is barely on our side. I don't wanna waste what's left. The storms we chase are leading us.